ವೆಲ್ಕಮ್ ಬ್ಯಾಕ್. ಇವತ್ತಿನ ಪಬ್ಲಿಕ್ ಹೀರೋ ರಿಯಲಿ ಹೀಸ್ ಎ ಹೀರೋ ಅಂತ ಕರೀಲೇಬೇಕು ಅಂತ ಅನಿಸ್ತಾ ಇದೆ. ಒಂದು ಆಕ್ಸಿಡೆಂಟ್ ಆಗಿ ಏನಾದರೂ ಗಾಯ ಆಗೋದ್ರೆ ಜೀವನ ಹೋಯ್ತು ಅನ್ನೋರಿಗೆ ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಸ್ಫೂರ್ತಿಯ ಸೆಲೆಯಾಗಿ ನಿಲ್ತಾರೆ. ಗಾಲಿ ಕುರ್ಚಿ ಮೇಲೆ ಕೂತು ಜೀವನವನ್ನು ದಿಟ್ಟತನದಿಂದ ಎದುರಿಸುವಂತಹ ಒಬ್ಬ ವ್ಯಕ್ತಿ ಶಿವಮೊಗ್ಗದ ರಮೇಶ್ ಇವತ್ತಿನ ಪಬ್ಲಿಕ್ ಹೀರೋ. ಸ್ಟೋರಿ ನೋಡೋಣ. ಹೀಗೆ ವೀಲ್ ಚೇರ್ನಲ್ಲಿ ಕೂತು ಅಡಕೆ ಹಾಳೆ ಫ್ಯಾಕ್ಟರಿ ನೋಡಿಕೊಳ್ತಿರುವ ಈ ಯುವಕನ ಹೆಸರು ರಮೇಶ್. 11 ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತ ರಮೇಶ್ ಸೊಂಟದ ಕೆಳಭಾಗದ ಸ್ವಾಧೀನವನ್ನೇ ಕಿತ್ತುಕೊಳ್ತು. ಇನ್ನೇನು ಪರಾವಲಂಬಿ ಜೀವನ, ಹಾಸಿಗೆ ಹಾಗೂ ವೀಲ್ ಚೇರೆ ಗತಿ ಎಂದಾಗ ಮರುಕಪಟ್ಟವರೇ ಹೆಚ್ಚು. ಆದ್ರೆ ಅಡಕೆ ಹಾಳೆ ಯಂತ್ರಗಳು, ಕೇಬಲ್ ನೆಟ್ವರ್ಕ್ ಆರಂಭಿಸಿದ ರಮೇಶ್ ಇಂದು ಮರುಕಪಟ್ಟವರೇ ಮೂಗಿನ ಮೇಲೆ ಬೆರಳಿಡುವಂತೆ ಬೆಳೆದಿದ್ದಾರೆ. ಆಕ್ಸಿಡೆಂಟ್ ಆದರೂ ಎದೆಗುಂದಲಿಲ್ಲ. ಸಮಸ್ಯೆ ನಾನು ಕೂತ್ರುವ ಏನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಹಾಕ್ಯಂಡು ನಾನು ಬದುಕಬೇಕು ಅನ್ನೋ ಛಲ ಒಂದು ಹುಟ್ಟಿ ಆ ಮನಸ್ಸಿನಲ್ಲಿ ಇವತ್ತು ಮಾದರಿಯಾಗಿ ಮಾಡಿ ತೋರಿಸ್ತಾ ಇದ್ದಾನೆ. ಏನೋ ಬುದ್ಧಿವಂತಿಕೆ ಮಾಡಿ ಒಂದು ಅಡಕೆಳೆ ಒಂದು ಮಿಷಿನ್ ಫ್ಯಾಕ್ಟ್ರಿ ಹಾಕ್ಯಂದ. ಅಪಘಾತವಾದಾಗ ರಮೇಶ್ಗೆ 7.5 ತಿಂಗಳ ಮಗುವಿತ್ತು. ಎಂಜಿನಿಯರಿಂಗ್ ಮುಗಿಸಿದ್ದ ರಮೇಶ್ ಜೀವನದ ಬಗ್ಗೆ ಹಲವು ಕನಸು ಕಂಡಿದ್ರು. ಆದ್ರೆ ಅಪಘಾತ ಅವರ ಎಲ್ಲಾ ಕನಸುಗಳಿಗೂ ಕಲ್ಲು ಹಾಕಿತ್ತು. ಆರಂಭದಲ್ಲಿ ಮೊಬೈಲ್ಗಳಿಗೆ ಕರೆನ್ಸಿ ಹಾಕುವುದನ್ನ ಆರಂಭಿಸಿದ ರಮೇಶ್ ಆಮೇಲೆ ಸ್ನೇಹಿತರ ಸಹಾಯದಿಂದ ಅಡಕೆ ಹಾಳೆಯ ತಟ್ಟೆ ಹಾಗೂ ಬಟ್ಟಲು ಮಾಡುವ 2 ಯಂತ್ರಗಳನ್ನ ತಂದ್ರು. ಜೊತೆಗೆ 2 ಹಳ್ಳಿಗಳಲ್ಲಿ ಕೇಬಲ್ ಹಾಕಿಸಿದ್ರು. ಇಂದು ಇವೆರಡು ಸಾಕಷ್ಟು ದೊಡ್ಡದಾಗಿ ಬೆಳೆದಿವೆ. 10 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ದೇವ್ರು ನಮಗೆ ಜೀವನ ಕೊಟ್ಟಿರೋದೇ ಒಂದು ಅವಕಾಶ, ಅದನ್ನ ಉಪಯೋಗಿಸ್ಕೋಬೇಕು. ಲೈಫ್ ಅಲ್ಲಿಗೆ ಮುಗಿಯೋದಾಗಿದ್ರೆ ದೇವ್ರು ಅವತ್ತೇ ಮುಗಿಸ್ಬಿಡ್ತಿದ್ದ. ಎಲ್ಲವೂ ಆಕಸ್ಮಿಕಗಳೇ, ಎಲ್ಲವೂ ಆಕ್ಸಿಡೆಂಟ್ಗಳೇ. ಕಷ್ಟ ಕಾಲನ ಒಂಚೂರು ಮೀರಿದ್ರೆ ನಿಮಗೆ ಮತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾವು ಒಂದು 10 ಜನಕ್ಕೆ ಒಳ್ಳೆ ರೀತಿ ಬೆಳಿಬೇಕು ಅನ್ನೋ ಅವಕಾಶ ಮಾಡ್ಕೊಳ್ಬೇಕು ಅನ್ನೋ ನಮ್ಮ ಆಸೆ. ರಮೇಶ್ ತುಂಬಾ ಬುದ್ಧಿವಂತರು. ಖಾಸಗಿ ವಾಹಿನಿಯಲ್ಲಿ ಬರೋ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 3,20,000 ರೂಪಾಯಿ ಗೆದ್ದಿದ್ದಾರೆ. ಈ ಹಣದಲ್ಲಿ ಪತ್ನಿಗೆ ಕಾರು ಕೊಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಾರಿನ ಭಾಗಗಳನ್ನ ಪರಿವರ್ತಿಸಿ ತಾವು ಕಾರು ಚಾಲನೆ ಕಲಿತಿದ್ದಾರೆ. ಒಂದು ಕ್ಷಣವೂ ಜೀವನ ಪ್ರೀತಿ ಕಳೆದುಕೊಳ್ಳದ ರಮೇಶ್ ದೇವರು ಕೊಟ್ಟ ಒಂದೇ ಒಂದು ಅವಕಾಶ ಈ ಜೀವನ ಅಂತಾರೆ. ಜೀವನದ ಸುಂದರ ಕ್ಷಣಗಳನ್ನ ಕಳೆದುಕೊಂಡ್ರು ಯಾವುದೇ ಕೊರಗಿಲ್ಲದೆ ಚೈತನ್ಯಶೀಲರಾಗಿ ಬದುಕೋ ರಮೇಶ್ ಎಲ್ಲರಿಗೂ ನಿಜಕ್ಕೂ ಮಾದರಿ. ಕ್ಯಾಮರಾಮನ್ ಸತೀಶ್ ನಾಯ್ಕ್ ಜೊತೆ ಹಾಲಸ್ವಾಮಿ, RS ಪಬ್ಲಿಕ್ ಟಿವಿ, ಶಿವಮೊಗ್ಗ. ಇದೇ ನಿಜವಾಗ್ಲೂ ವಂಡರ್ ಆಗಿ ಕಾಣುತ್ತೆ ಹಂಗೆ ನೋಡಕ್ ಹೋದ್ರೆ. ರಾಧಮ್ಮ, ಲೆಟ್ಸ್ ಗೋ ಅವ್ರ ಜೊತೆ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ ಶ್ರೀ ರಮೇಶ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಒಂದ್ ರೀತಿ ಹಲವಾರು ಜನರಿಗೆ ನೀವು ಸ್ಫೂರ್ತಿ. ಕೈಕಾಲು ಗಟ್ಟಿ ಇದ್ದವರೇ ಎಷ್ಟೋ ಸರಿ ಸೋಂಬೇರಿಗಳಾಗುವಂತಹ ಇವತ್ತಿನ ಯುಗದಲ್ಲಿ ಅದನ್ನ ಮೆಟ್ಟಿ ನಿಂತಹ ನಿಮ್ಮ ಆತ್ಮಸ್ಥೈರ್ಯ ಇದೆಯಲ್ಲ ಸರ್, ಹ್ಯಾಟ್ಸ್ ಆಫ್ ಟು ಯು. ಹೇಗಾಯ್ತು ಸರ್ ಇದೆಲ್ಲ? ಒಂದು ಫಿಲ್ಮ್ ತರ ಅನಿಸ್ತಾ ಇದೆ ನಮಗೆ. ನಮಗೂ ಕೂಡ ಹಾಗೆ ಅನಿಸ್ತಾ ಇದೆ ಸರ್. ವಾವ್, ಎಷ್ಟು ವರ್ಷ ಆಯ್ತು? ಹೇಗಿತ್ತು ಆ ಪೇನ್? ಅದರಿಂದ ಹೊರಗೆ ಹೇಗೆ ಬಂದ್ರಿ? 12 ವರ್ಷ ಆಯ್ತು ಸರ್. ಸರ್, ಹೊರಗೆ ಬರಬೇಕು ಅಂದ್ರೆ ತುಂಬಾ ಜನಗಳ ಸಹಕಾರನೂ ಇದೆ, ಅವರ ಸಪೋರ್ಟ್ ಕೂಡ ಇದೆ ನಮಗೆ. ಅದೆಲ್ಲರ ಇದಕ್ಕಿಂತ ಹೆಚ್ಚಿಗೆ ನನಗೆ ಏನಾದ್ರು ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಈಗಾದ್ರೂ ಎದೆಗೊಂದಬಾರದು ಅನ್ನೋ ಧೈರ್ಯ ನಮ್ಮ ಸಂಸ್ಥೆಗಳು ಓದಿರೋದು ಎಲ್ಲ ಹಿರಿಯರು ಕಲಿಸ್ಕೊಟ್ಟಿರೋದು ತುಂಬಾ ಜನ. ಸರ್, ಒಂದಷ್ಟು ಕುತೂಹಲಕ್ಕೆ ಪ್ರಶ್ನೆ ಕೇಳ್ತೀನಿ ರಮೇಶ್ ಅವರೇ. ನಿಮಗೆ ಆಕ್ಸಿಡೆಂಟ್ ಆಗೋಕ್ ಮುಂಚೆ ಏನ್ ಮಾಡ್ತಿದ್ರಿ ಆಗ? ಮಾಡ್ಕೊಂಡಿದ್ದೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೆ ನಾನು, ಮೆಕ್ಯಾನಿಕಲ್. ಹಲೋ, ಕೇಳಿಸ್ತಾ ಇದೆ ಸರ್, ಪ್ಲೀಸ್. ಬೆಂಗಳೂರಲ್ಲಿ ಇದ್ದೆ. ಓಕೆ, ಆಮೇಲೆ ನಮ್ಮ ಮನೆಯಲ್ಲಿ ಕೆಲಸ ಇದೆ, ತೋಟದ ಕೆಲಸ ನೋಡ್ಕೊಳ್ಬೇಕು ಅಂತ ಮನೆಗೆ ಬಂದೆ. ಆಯ್ತು, ಸ್ವಲ್ಪ ಆರಾಮಾಗೆ ಇದ್ದೆ. ಅವಾಗ ಏನು ಈ ತರವಾದ ಕೆಲಸ ಮಾಡ್ತಾ ಇರಲಿಲ್ಲ, ಬರೀ ತೋಟ ನೋಡ್ಕೊಂಡಿದ್ದೆ. ಓಕೆ ಓಕೆ. ಆಕ್ಸಿಡೆಂಟ್ ಆಗಿ ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು ಸರ್. ಆಕ್ಸಿಡೆಂಟ್ ಆಗಿ ನಿಮ್ಗೆ ಅನ್ಸುತ್ತಲ್ಲ, ನಾನು ಎದ್ದು ನಿಲ್ಲೋಕ್ಕಾಗಲ್ಲ, ನಾನು ಮೊದಲು ಮಾಡ್ತಿರುವಂಥ ಯಾವುದೇ ಚಟುವಟಿಕೆಗಳನ್ನು ಕೂಡ ಮಾಡೋಕ್ಕಾಗಲ್ಲ, ನನ್ನ ಜೀವನ ಹೋಯಿತು ಅನ್ನುವ ಅದೊಂದು ಆತಂಕ ಇದೆಯಲ್ಲ ಸರ್, ಅದು ಬಂದಾಗ ನಿಮ್ಮ ಮನಸ್ಥಿತಿ ಹೇಗೆ? ಅದು ಬಂದಿಲ್ಲ ಸರ್ ಇವತ್ತಿನವರೆಗೂ. ಸರ್, ನನಗದು ಬಂದಿಲ್ಲ ಮನಸ್ಸಲ್ಲಿ. ನನಗಿನ್ನೂ ಆಸೆ ಇದೆ, ನಾನು ಎದ್ದು ನಡೀತೀನಿ ಅನ್ನೋ ಹಠ ಇನ್ನೂ ಇದೆ ಸರ್ ನನಗೆ. ರಮೇಶ್ ಅವರೇ, ನಿಮಗೆ ಆಕ್ಸಿಡೆಂಟ್ ಆದಾಗಿಂದ ಕೂಡ ನಾನು ಪ್ರತಿ ದಿವಸ ಅದನ್ನೇ ಯೋಚನೆ ಮಾಡ್ತಾ ಇರೋದು. ನಮಸ್ತೆ ರಮೇಶ್ ಅವರೇ. ನಾಳೆ ನಡಿಬೋದು, ಹಾಗೆ ಆಗೋದು. ಓಕೆ ಓಕೆ ಸರ್, ನಿಮ್ಗೆ ಮದುವೆ ಆಗಿದ್ದು ಈ ಆಕ್ಸಿಡೆಂಟ್ ಆದ್ಮೇಲೆ ಅದಕ್ಕೂ ಮುಂಚೆ ಆಗಿತ್ತಾ?
ಇಲ್ಲ ಆಕ್ಸಿಡೆಂಟ್ ಆಗಕ್ಕಿಂತ ಮುಂಚೆ ಮದುವೆ ಆಗಿದ್ದು. ಆಗಿತ್ತು. ಈಗ ಇದ್ದಕ್ಕಿದ್ದಂತೆ ಚೆನ್ನಾಗಿ ನಡೆದಾಡುವಂಥವ್ರಿಗೆ ಕಾಲು ಹೋಗ್ಬಿಡ್ತು, ಸ್ವಾಧೀನ ಇಲ್ಲ ಅನ್ನುವಾಗ ಸಹಜವಾಗಿ ತುಂಬಾನೇ ಕುಸ್ತು ಹೋಗ್ತೀವಿ. ನನಗನ್ಸಿದ ಮಟ್ಟಿಗೆ ನಿಮಗೆ ಆ ಭಾವನೆ ಬಂದಿಲ್ಲ ಅನ್ನೋದಕ್ಕೆ ಕಾರಣ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದೇನೋ, ನಿಮ್ಮ ಹಿತೈಷಿಗಳು, ನಿಮ್ಮ ಸ್ನೇಹಿತರು ಇರ್ಬೋದೇನೋ. ತುಂಬಾ ಜನ ಇದ್ದಾರೆ ಮೇಡಮ್, Correct. ಫ್ಯಾಮಿಲಿ ಮೆಂಬರ್ ಜೊತೆಗೆ ಎಲ್ಲರೂ ಕೂಡ ಇದ್ದಾರೆ. ಹ್ಮ್ ಎಲ್ಲರಿಗೂ ನನಗೆ ಅವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹ್ಮ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಸಹಕಾರ ಮಾಡಿದ್ದಾರೆ. ನಾನು ಒಬ್ಬನೇ ಪಬ್ಲಿಕ್ ಇರೋ ಚಾನ್ಸ್ ಇಲ್ಲ, ಅವರೆಲ್ಲರ ಸಹಕಾರ ನನಗಿದೆ. ಓಕೆ, ತಾವು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವರು ತುಂಬಾ ಕನಸು ಕಟ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಬಟ್ ಈಗಿನ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ವಿಭಿನ್ನವಾಗಿದೆ. ತಮ್ಗೆ ಹೇಗ್ ಬೇಕೋ ಹಾಗೆ ಅದನ್ನ ಮಾಡಿಫೈ ಮಾಡ್ಕೊಂಡಿದ್ದೀರಾ. ಇವನ್ ಕಾರ್ ಕೂಡ. ಹೌದು. ಸೊ ನೀವು ಓದಿರೋದು ನಿಮ್ಮ ಕಾರ್ನ ಮಾಡಿಫೈ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಯ್ತೇನೋ? ಇಲ್ಲ, ನಾನು ಕಾರ್ ಮಾಡಿಫೈ ಮಾಡ್ಕೊಂಡಿಲ್ಲ. ಹಾ, ನನಗೆ ಒಬ್ರು ಬೆಂಗಳೂರಲ್ಲಿ ಒಬ್ರು ಕಾರ್ ಮಾಡಿಫೈ ಮಾಡೋರಿದ್ದಾರೆ, ಶಿವಪ್ರಸಾದ್ ಅಂತ. ಓಕೆ ಅವರ ಪರಿಚಯದಿಂದ ನನಗೆ ಇಷ್ಟೊಂದು ಇನ್ನೂ ಹೆಚ್ಚು ಅನುಕೂಲ ಆಯ್ತು. ಓಕೆ ಸರ್, ಈಗ ನಾನು ಏನು ಮಾಡಬಹುದು ಇನ್ಮೇಲೆ? ನನಗೆ ಈ ರೀತಿಯಂಥ ಪರಿಸ್ಥಿತಿ ಬಂದಿದೆ, ನನ್ನ ಮುಂದೆ ಇರುವಂತಹ ಆಯ್ಕೆಗಳು ಏನು ಅಂತ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದ್ರಾ? ಇಲ್ಲ, ಅದರಿಂದ ಹೊರಗೆ ಬರಲಿಕ್ಕೆ ಒಂದು 2 ವರ್ಷ ಬೇಕಾಯ್ತು ನನಗೆ. ಓಕೆ ಆದ್ರೂ ಮನಸ್ಸೊಳಗಡೆ ಏನೋ ಮನಸ್ಸಲ್ಲಿ ಇತ್ತು ತುಂಬಾ, ಏನಾದ್ರು ಮಾಡಲೇಬೇಕು ಅಂತ. ಹೊರಗಡೆ ಬರಬೇಕಾದ್ರೆ ನನಗೊಂದು 2 ರಿಂದ 3 ವರ್ಷ ಹೊರಗೆ ಬರ್ಬೇಕಾದ್ರೆ ಟೈಮ್ ಬೇಕಾಯ್ತು. ಓಕೆ ಸರಿ, ಹಾಗಾದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದೇನು? ನಾನು ಸ್ವಂತ ಸ್ವಾಭಿಮಾನಿಯಾಗಿ ಸ್ವಂತ ಹಣದಲ್ಲಿ ಜೀವನ ಮಾಡಬೇಕು ಅಂದ್ರೆ ನನಗೋಸ್ಕರ ಏನಾದರೂ ಒಂದು ದುಡಿಮೆ ಬೇಕು. ಹಾಗಾದ್ರೆ ಆ ದುಡಿಮೆಯ ಆಯ್ಕೆ ನನಗಿರುವಂತಹ ಈ ಒಂದು ಏನ್ ಹೇಳ್ತೀರಿ ಅಂಗವೈಕಲ್ಯದ ನಡುವೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ತಮ್ಮ ಮುಂದೆ ಬಂದಿದ್ದೇನು? ಇಲ್ಲ, ನನಗೆ ಆಲ್ರೆಡಿ ಕೇಬಲ್ ಹಾಕಿದ್ದೆ ನಾನು ಕೇಬಲ್ ಆಪರೇಟರ್ ಕೂಡ. ಓಕೆ ಸೊ ನಾನು ಅದು ಹಾಕಿ ಒಂದು 6 ತಿಂಗಳಿಗೆ ಇದು ಆಕ್ಸಿಡೆಂಟ್ ಆಯ್ತು. ಓಕೆ ಸೊ ಅದನ್ನ ಬಿಡ್ಲಿಲ್ಲ ನಾನು. ಮತ್ತೆ ಹುಡುಗರನ್ನ ತುಂಬಾ ಜನ ಸಹಕಾರದಿಂದ ಅದನ್ನ ಕಂಟಿನ್ಯೂ ಮಾಡಿದೆ. ಓಕೆ ಅದು ಕೂಡ ನನಗೆ ತುಂಬಾ ಸಹಕಾರ ಮಾಡ್ತು, ಯಾಕೆಂದ್ರೆ ಜನಗಳ ಬಾಂಧವ್ಯ ಬೆಳೀತು. ಓಕೆ ಸೊ ಹಾಗಾಗಿ ನನಗೆ ನೋವು ಅಷ್ಟು ಸ್ವಲ್ಪ ಗೊತ್ತಾಗ್ಲಿಲ್ಲ. ಓಕೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ತಾವು? ಈಗ ಒಂದು 4-5 ಜನ ಇದ್ದಾರೆ. ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಹೆಂಡತಿಗೆ ಕಾರ್ ಕೊಡಿಸಿದ್ರಂತೆ. ಇದು ಕೂಡ ಮೋಸ್ಟ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಇರ್ಬೇಕು ಅನ್ಸುತ್ತಲ್ವಾ? ಇಲ್ಲ ಮೇಡಮ್, ನಾನು ಕಡ್ನಾರದ ಕೋಟ್ಯಾಧಿಪತಿಗೆ ಹೋಗೋದಕ್ಕಿಂತ ಮುಂಚೆನೆ ಕಾರ್ ತಗೊಂಡಿದ್ದೆ. ಅಲ್ಲ, ಹೆಂಡತಿಗೆ ಕಾರ್ ಕೊಡಿಸಿದ್ರಿ ಅಂತ ಏನೋ? ಇಲ್ಲ, ಹೆಂಡತಿಗೆಲ್ಲ ಕಾರ್ ಕೊಡ್ಸಿಲ್ಲ, ಇರೋದು ಒಂದೇ ಕಾರ್. ಹೌದಾ? ನನಗಿರೋ ಮಾಹಿತಿ ಪ್ರಕಾರ ಆಗಿದೆ. ಅಂದ್ರೆ ನೀವು ಭಾಗವಹಿಸಿದ್ದಂತೂ ನಿಜಾನಾ? ಇಲ್ಲ, ನಾನು ಕಾರ್ ತಗೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಡ್ರೈವಿಂಗ್ ಕಲಿಯೋ ವ್ಯವಸ್ಥೆ ಮಾಡಿದ್ದೆ. ಅಲ್ಲ, ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ತುಂಬಾ ಬ್ರಿಲಿಯಂಟ್ ಇರ್ಬೋದು ಅಂತ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಈ ಕೋಟ್ಯಾಧಿಪತಿ ಕಾರ್ಯಕ್ರಮದೆಲ್ಲ ಭಾಗವಹಿಸೋದಂದ್ರೆ ಏನ್ ಸುಮ್ನೆನಾ ಸರ್? ನೀವೇ ಹೇಳಿ. ಅದು ಒಂದು ಅದೃಷ್ಟ ಅಂತ ಹೇಳ್ಕೋಬಹುದು ಮೇಡಮ್. ಓಕೆ, ಮಕ್ಕಳಿದಾರ ತಮಗೆ? ಒಬ್ಬ ಮಗ ಇದ್ದಾನೆ. ಓಕೆ, ಈಗ 3-4 ಜನರನ್ನ ಇಟ್ಕೊಂಡು ತಾವು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ತಮ್ಗೇನಾದ್ರೂ ಇನ್ನೂ ದೊಡ್ಡ ಕನಸುಗಳಿದೆಯಾ, ಅಥವಾ ಈ ಜೀವನದಲ್ಲಿ ತಾವು ತೃಪ್ತಿ ಕಂಡಿದ್ದೀರಾ? ಇಲ್ಲ, ಇನ್ನೂ ನನಗೆ ಇದೇನು ಸಾಧನೆ ಅನ್ನಿಸ್ತಿಲ್ಲ. ಓಕೆ, ನನಗೆ ಇದೆಲ್ಲ ಇನ್ನೂ ನಾನು ಅನ್ಕೊಂಡಿರೋಷ್ಟು ಸಾಧನೆ ಮುಟ್ಟಿಲ್ಲ. ಆದ್ರೂ ಈಗ ಬಂದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದೀನಿ ಅಷ್ಟೇ ನನ್ನ ಮಾಹಿತಿ. ಈಗ ನೀವು ಸಾಧನೆ ಇನ್ನೂ ದೊಡ್ಡ ಕನಸಿದೆ. ಓಕೆ, ಇನ್ನು ದೊಡ್ಡ ಕನಸಿದೆ. ಅದೇ ತಾವು ಹೇಳ್ತಾ ಇದ್ರಿ, ನಾ ಎದ್ದು ಓಡಾಡ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಭರವಸೆ ಇದೆ ಅಂತ. ಹೌದು, ನಾನು ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ಗುಡ್, ಆತ್ಮವಿಶ್ವಾಸವೇ ಬಲ. ಆದ್ರೆ ಏನ್ ಹೇಳ್ತಾರೆ ಡಾಕ್ಟರ್ಸ್ ನಿಮ್ಮ ಕಾಲುಗಳನ್ನ ಅಥವಾ ನಿಮ್ಮ ಸೊಂಟದ ಭಾಗವನ್ನು ನೋಡಿದವರು? ಡಾಕ್ಟರ್ಸ್ ಏನು ಹೇಳಲ್ಲ ಮೇಡಮ್. ಅವರು ನಮ್ಮನ್ನ ನೋಡಿ ಖುಷಿ ಪಡ್ತಾರೆ. ಇನ್ನೂ 4 ಜನಕ್ಕೆ ನಂಬರ್ ಕೊಟ್ಟು ನೀವ್ ಯಾಕೆ ಹೆದರ್ತೀರಾ, ಅವ್ರನ್ನ ನೋಡಿ ಚೇಂಜ್ ಆಗಿ ಅಂತ ಹೇಳ್ತಾರೆ. ಅಲ್ಲ ಸರ್, ಅಂದ್ರೆ ಚೇಂಜ್ ಅಲ್ಲ, ನಿಮ್ಮ ಸ್ಫೂರ್ತಿ, ನಿಮ್ಮಲ್ಲಿರುವಂತಹ ಮನೋಸ್ಥೈರ್ಯ, ಆತ್ಮವಿಶ್ವಾಸದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮೆಡಿಕಲಿ ನಿಮಗೆ ಮತ್ತೆ ಆ ಸ್ವಾಧೀನ ಬರುವಂತಹ ಸಾಧ್ಯತೆ ಇದೆಯಾ, ಅಥವಾ ಏನ್ ಹೇಳ್ತಾರೆ ವೈದ್ಯರು ಇನ್ನು ಮುಂದೆ ಹೇಗೆ ಏನು ಅಂತ? ಅಂದ್ರೆ ಮೆಡಿಕಲಿ ಮತ್ತೆ ಅದು ಏನಾದ್ರೂ ಆಗ್ಬೋದಾ, ಸರಿ ಆಗ್ಬೋದಾ ಅನ್ನೋ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಆಗಬಹುದು ಅಂತ ಹೇಳ್ತಾರೆ. ಅದು ಕೊನೆಗೆ ಅವ್ರು ಹೇಳೋದು ದೇವರ ಹೆಸರು ಮೇಡಮ್. ಎಸ್ ರಮೇಶ್ ಅವರೇ, ನನ್ನ ಕೊನೆ ಪ್ರಶ್ನೆ ಕೇಳ್ಬೇಕು ನಾನು ನಿಮಗೆ. ಈ ತರ ಯಾರಿಗೆ ಅಂಗವೈಫಲ್ಯ ಆದಾಗ ತುಂಬಾ ಜನ ಸಮಾಜದಲ್ಲಿ ಮರುಕ ಪಡೋರು, ಕನಿಕರ ತೋರಿಸೋರೆ ಜಾಸ್ತಿ ಇರ್ತಾರೆ ಯಾವಾಗ್ಲೂ ಕೂಡ.
ಅದನ್ನ ಮೀರಿದಂಥ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು ಅಂತ ಇವತ್ತು ಟಿವಿ ನೋಡ್ತಿರೋ ಕರ್ನಾಟಕದ ಅಥವಾ ದೇಶದ ಯಾವುದೇ ಮೂಲೆಯಲ್ಲಿ ಪಬ್ಲಿಕ್ ಟಿವಿ ನೋಡ್ತಿರೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕೆ ಬಯಸ್ತೀರಿ ರಮೇಶ್ ಸರ್? ಈಗ ಜೀವನ ಸಿಗೋದು ಒಂದೇ ಸಲ ಸರ್. ಮತ್ತೆ ನಾನು ಈಗ ಮತ್ತೆ ರಮೇಶ್ ಆಗಿ ಹುಡ್ತೀನಿ ಅಂತ ನಮಗೆ ಗೊತ್ತಿರಲ್ಲ. ಈಗ ದೇವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಅದು ಹೇಗೆ ಕೊಟ್ಟಿದ್ದಾನೆ, ತೊಂದರೆ ಕೊಟ್ಟಿರ್ಬೋದು, ಸುಖ ಕೊಟ್ಟಿರ್ಬೋದು, ದುಃಖ ಕೊಟ್ಟಿರ್ಬೋದು, ಅದನ್ನ ಎದುರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಸರ್, ಅಷ್ಟೇ. ಫ್ಯಾಂಟಾಸ್ಟಿಕ್. ನಿಮ್ಮ ಈ ಕೆಲಸ ಹಾಗೆ ಮುಂದುವರಿಲಿ. ಇನ್ನೊಂದಷ್ಟು ಜನ ನಿಮ್ಮಿಂದ ಕೂಡ ಅನುಭವ ಮತ್ತು ಆ ಲಾಭವನ್ನ ಪಡಿತಿರ್ತಾರೆ. ಆ ಜೀವನ ಹಸನಾಗ್ಲಿ ಅಂತ ನಾವು ಕೂಡ ಆಶಯ ವ್ಯಕ್ತಪಡಿಸ್ತೀವಿ. ಐ ಥಿಂಕ್ ರಾಧಾ ಟು ಆಸ್ಕ್ ಸಮಥಿಂಗ್. ನಥಿಂಗ್ ಟು ಆಸ್ಕ್. ಆದ್ರೆ ನಾನು ನಮ್ಮ ದೃಶ್ಯಗಳಲ್ಲಿ ನೋಡ್ತಾ ಇದ್ದೆ ರಮೇಶ್ ಅವರೇ, ತಮಗೆ ತಮ್ಮ ವೈಫ್ ತುಂಬಾನೇ ಒಂದ್ ರೀತಿ ಸಾಥ್ ಕೊಡೋದಂದ್ರೆ ಅದೇನೋ ಹೇಳ್ತಾರಲ್ಲ, ಒಂದು ಮನಸ್ಸು ಎರಡು ದೇಹ ಅಂತ, ಅದನ್ನ ನೋಡ್ದಂಗಾಯ್ತು. ಹಾಗಾಗಿ ನಿಮ್ಮ ಪಬ್ಲಿಕ್ ಇರೋ ಕ್ರೆಡಿಟ್ ಅಲ್ಲಿ ಅವ್ರಿಗೂ ಸ್ವಲ್ಪ ಇದೆ. ಅರ್ಧಾಂಗಿ ಸಮಪಾಲ. ಸ್ವಲ್ಪ ಅಲ್ಲ ಮೇಡಮ್, ತುಂಬಾ ಇದೆ. ತುಂಬಾ ಇದೆ. ಅವ್ರ ಹೆಸರು ಏನ್ ಸರ್? ರೂಪಾ ಅಂತ ಹೇಳಿ. ಓಕೆ, ರೂಪಾ ಮೇಡಮ್ ಅವ್ರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ತಾವು ಮಾತನಾಡಿದ್ದಕ್ಕಾಗಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.